ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ಬೆಳಗಿನ ಉಪಹಾರ ಅಂದರೆ ಬೆಳಗಿನ ತಿಂಡಿಗೆ ನಾವು ಪಟಾಪಟ್ ಅಂತ ಯಾವುದೇ ರೀತಿ ತರಕಾರಿ ಇಲ್ಲ ಅಂದ್ರೂ ಬೇಗ ಆಗುವಂಥದ್ದು, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವನ್ನ ಹೇಗೆ ಮಾಡೋದು ನೋಡೋಣ. ಮೆಂತ್ಯ ಸೊಪ್ಪು ಅಂದರೆ ಎಲ್ರಿಗೂ ಗೊತ್ತು, ಅದು ಸ್ವಲ್ಪ ಕಹಿ ಇರುತ್ತೆ. ಬಟ್ ಪಲಾವ್ ಅಂತ ಮಾಡಿದಾಗ ಅದು ತುಂಬ ಚೆನ್ನಾಗಿರುತ್ತೆ. ಈ ಪಲಾವ್ನ ನೀವು ಬೆಳಗಿನ ತಿಂಡಿಗಾಗಲಿ ಆಗ್ಬೋದು, ಇಲ್ಲ ರಾತ್ರಿ ಊಟಕ್ಕೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಕಡಿಮೆ ವಸ್ತುಗಳಿಂದನೇ ಮಾಡ್ಕೊಂಡು ತರಕಾರಿ ಯಾವುದೇ ರೀತಿ ಬಳಸ್ತಲೇ ತುಂಬ ರುಚಿಯಾಗಿರುವಂಥದ್ದು, ಹಾಗೆ ತುಂಬ ಸ್ಪೈಸಿಯಾಗಿರುತ್ತೆ. ನೀವು ಸ್ಪೈಸಿ ಅಂತ ಇಷ್ಟಪಡೋರು ಈ ಮೆಂತ್ಯ ಪಲಾವನ್ನ ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬ್ಯಾಚುಲರ್ಸ್ ಅಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಬ್ಯಾಚುಲರ್ಸ್ಗಳು ಬೇಗ ಬೇಗ ಅಡುಗೆ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗೆ ಬೆಳಗಿನ ಟಿಫನ್ನು ಮಕ್ಕಳಿಗೆ ಟಿಫನ್ ಸ್ಕೂಲ್ಗೆ ಹೋಗೋದಕ್ಕೆ ಅಂತಲೇ ಬೇಗ ಮಾಡಬೇಕು, ತರಕಾರಿ ಇಲ್ಲ, ಸೊ ಏನು ಮಾಡ್ಬೋದು ಅನ್ನೋರಿಗೆ ಇದೊಂದು ಸೂಪರ್ ಡಿಶ್ ಆಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಹೆಚ್ಚಿನ ವಿಡಿಯೋಗಾಗಿ ಜ್ಯೋತಿ ಕನ್ನಡ ಲಾಗ್ಸ್ 1827 ಇದಕ್ಕೆ ನೀವು ಕನೆಕ್ಟ್ ಆಗಿ ಅಂತ ಕೇಳ್ಕೊತಾ, ಹಾಗೆ ಯಾರ್ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಒಂದು ಕಮೆಂಟು ಶೇರ್ ಮಾಡ್ತಾಯಿರಿ. ಹೀಗೆ ಹೊಸಬ್ರನ್ನ ಸಪೋರ್ಟ್ ಮಾಡಿ ನಮಗೂ ಒಂದು ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಸೊ ಬನ್ನಿ ಏನೇನು ಮಾಡೋದು ಅಂತ ನೋಡೋಣ. ಮಸಾಲೆಗೆ ಇಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಇವಾಗ ಒಂದೊಂದಾಗಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೋಗ್ತಾ ಇರೋಣ. ಬಿಸಿಯಾದ ಮೆಂತ್ಯ ಪಲಾವ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಜಾರ್ಗೆ ಮೊದಲು ಕೊತ್ತಂಬರಿ, 1 ಇಕ್ಳದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಚಕ್ಕೆ, 1 ಲವಂಗ, 2 ಲವಂಗ, ಮೆಣಸು, ಹಾಗೆ 1 ಏಲಕ್ಕಿ, ಹಾಗೆ ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಹಾಗೆ ಪುದೀನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸೂಪರಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸೂಪರಾಗಿ ಪೇಸ್ಟ್ ಆಯಿತು. ಸೊ ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಆಯಿಲ್ ಬೇಕು, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಆಯಿಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ. ನಂತರ ಇದಕ್ಕೆ ಸಾಸಿವೆ ಹಾಗೆ ಕರಿಬೇವು ಹಾಕಿ ನೀಟಾಗಿ ಅದು ಚಟಪಟ ಸಿಡಿಯೋ ತನಕ ವೆಯ್ಟ್ ಮಾಡಿ. ಹಾಗೆ ಮಸಾಲೆ ಐಟಮ್ಸ್ಗಳು ನಾನಿಲ್ಲಿ 2 ಬೇ ಲೀಫು, 1 ಅನಾನಸ್ ಹೂವು ಮತ್ತು ಅನಾನಸ್ ಮೊಗ್ಗು ತೊಗೊಂಡಿದ್ದೀನಿ, 1 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ 1 ಲವಂಗ ತೊಗೊಂಡು, ಹಾಗೆ ಸ್ವಲ್ಪ ಸೋಂಪು ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದೇ ಒಂದು ಹೆಚ್ಚಿರೋವಂಥ ಹಸಿಮೆಣಸಿನ್ಕಾಯಿ ತೊಗೊಂಡು ಆ್ಯಡ್ ಮಾಡಿ ಇವಾಗ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮಸಾಲೆನ ಮೊದಲು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 1 ದಪ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಲೈಸಸ್ ಮಾಡ್ಕೊಳ್ಳಿ. ನೀವು ಸಣ್ಣಗೆ ಹೆಚ್ಕೋಬೇಕು ಅಂದರೆ ಸಣ್ಣಗೆ ಹೆಚ್ಕೊಳ್ಳಿ, ಇಲ್ಲಾಂದರೆ ಈ ಥರ ಉದ್ದವಾಗಿ ಉದುರುದ್ರಾಗಿರಬೇಕು ಅಂದರೆ ಈ ಥರನೂ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಯಾರ್ಯಾರಿಗೆಲ್ಲ ಇಷ್ಟ, ನೀವು ಇದೊಂದು ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೈಸ್ ಐಟಮ್ಸ್ಗಳನ್ನ ಇಷ್ಟಪಡೋರು, ಪಲಾವ್ ಐಟಮ್ಸ್ಗಳನ್ನ ಇಷ್ಟಪಡೋರು ಡೈಲಿ ಒಂದೇ ಥರ ಪಲಾವ್ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಸೊ ಈ ಥರ ಒಂದು ಡಿಶ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಈರುಳ್ಳಿ ಕೆಂಪಗೆ ಆಗೋ ತನಕ ಸ್ವಲ್ಪ ಹುರ್ಕೊಳ್ಳಿ. ನೀಟಾಗಿ ಹುರ್ಕೊಂಡಷ್ಟು ನಮಗೆ ಕಮ್ಮಂತ ವಾಸನೆ ಬಂದೇ ಬರುತ್ತೆ. ಯಾಕಂದರೆ ಹಸಿ ಇದ್ದರೆ ತಿನ್ನೋಕ್ಕಷ್ಟು ರುಚಿ ಇರಲ್ಲ. ಇವಾಗ ನೆಕ್ಸ್ಟು ನಾವು ಮೊದಲು ಮೆಂತ್ಯನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಈಗ ಆ ಮೆಂತ್ಯನೂ ಸಹ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಕಹಿ ಅನ್ನೋದು ಇರುತ್ತಲ್ವ, ಆ ಅನುಭವ ಬರಲ್ಲ. ನೀಟಾಗಿ ಎಣ್ಣೆಲಿ ಫ್ರೈ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇವಾಗ ಮಕ್ಳಿಗೆ ರಜೆ ಇರೋದ್ರಿಂದ ಮಕ್ಕಳು ಮನೇಲೇ ಇರ್ತಾರೆ, ಅವ್ರಿಗೆ ಬೇರೆ ಬೇರೆ ಥರ ಟಿಫನ್ ಮಾಡಿಕೊಡ್ಬೇಕಾಗತ್ತೆ. ಅವರು ಡೈಲಿ ಒಂದೇ ಥರ ತಿನ್ನಲ್ಲ. ಸ್ಕೂಲ್ ಬಾಕ್ಸಿಗಾದರೆ ಮಾಡಿಕೊಟ್ಟು ಬೇಗ ಬೇಗ ಕಳಿಸ್ತಾ ಇದ್ವಿ. ಈಗ ಬಟ್ ಅವ್ರು ಮನೇಲಿರೋದ್ರಿಂದ ಅವ್ರಿಗೆ ವೆರೈಟಿ ಫುಡ್ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಇದೊಂದು ರೆಸಿಪಿ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ 2 ಟೊಮೊಟೊನ ಹೆಚ್ಕೊಂಡು ಸಣ್ಣಗೆ ಹೆಚ್ಕೊಂಡಿರೋದನ್ನ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು, ಹಾಗೆ ರುಬ್ಬಿರೋ ಪೇಸ್ಟ್ನೂ ಸಮೇತ ಹಾಕ್ಕೊಂಡು ನೀಟಾಗಿ ನಾವು ಆ ಫ್ರೈದು ಹಸಿ ವಾಸನೆ ಹೋಗಬೇಕು. ಮಸಾಲೆನೂ ಅಷ್ಟೇ, ನಾವು ಕಾಯಿ ಹಾಕಿರೋದ್ರಿಂದ ಹಸಿ ವಾಸನೆ ಮತ್ತು ಅದು ತೇಗ್ ಬರೋವಂಥದ್ದು ಜಾಸ್ತಿ ಎದೆ ಉರಿಯನ್ನು ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಯಾವುದೇ ರೀತಿಯ ಎದೆ ಉರಿ, ಅಸಿಡಿಟಿ ಏನೂ ಆಗೋಲ್ಲ. ಸೊ ಹಾಗೆ ಅದಕ್ಕೋಸ್ಕರನೇ ಮಸಾಲೆನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಉಳಿದಿರೋವಂಥ ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನೀವು ಬೇಕಾದ್ರೆ ಆಪ್ಷನಲ್ ಆಗಬೇಕಾದ್ರೆ ಆಲೂಗೆಡ್ಡೆ ಇಲ್ಲಾಂದರೆ ಬಟಾಣಿ ಸಮೇತ ಹಾಕ್ಕೋಬೋದು. ಬಟಾಣಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಹಸಿ ಬಟಾಣಿ ತೊಗೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಒಂದಿನ ನೈಟು ಮೊದಲೇ ನೆನೆಸಿ ಹಾಕಿರೋ ಬಟಾಣಿನೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಒಂದು 2 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸ್ಕೊಂಡಿದ್ದೆ. ಸೊ ಆಗ ಅದೇ ಅಕ್ಕಿನ ಇವಾಗ ಹಾಕ್ಕೊಂಡು ನೀಟಾಗಿ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಕ್ಕಿನ ಮೊದಲು ಹಾಕಬೇಕು ಅಂತ ಹೇಳಿದ್ರೆ,
ನಮಗೆ ಬಿಡಿ ಬಿಡಿಯಾಗಿ ಉದುರುದ್ರಾಗಿರಬೇಕು ಅಂದರೆ ನಾವು ಅಕ್ಕಿನೂ ಸಮೇತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಬ್ಬೊಬ್ಬರು ಮೊದಲು ನೀರು ಹಾಕಿ ಆಮೇಲೆ ಲಾಸ್ಟಿಗೆ ಅಕ್ಕಿ ಹಾಕ್ತಾರೆ. ಸೊ ನಾನಿಲ್ಲಿ ಮೊದಲು ಅಕ್ಕಿನ ಹಾಕಿ ಆಮೇಲೆ ನೀರು ಹಾಕ್ತೀನಿ. ಯಾಕಂದರೆ ನೀವು ತಣ್ಣಗಿರೋ ನೀರು ಹಾಕೋದಕ್ಕಿಂತ ಇನ್ನೊಂದು ಬೆಸ್ಟು ಟಿಪ್ಸ್ ಅಂತ ಹೇಳಿದ್ರೆ, ನೀವು ಎಷ್ಟು ಗ್ಲಾಸ್ ನೀರು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡಿರ್ತೀರೋ ಅಷ್ಟು ನೀವು ಬಿಸಿನೀರು ಮಾಡಿಕೊಂಡು ಬೇಕಾದರೆ ಹಾಕೋಬೋದು. ಯಾಕಂದರೆ ಬೇಗ ಆಗಬೇಕು ಅಂದವರು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನೀವು 1:1 ಥರ 1 ಅಕ್ಕಿ ಗ್ಲಾಸ್ ನೀರು ಹಾಕಿದರೆ ನೀವು 2 ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಪಲಾವ್ ರೆಡಿ ಆಗುತ್ತೆ. ಸೊ ಹಾಗೆ ನಾನು ಹಾಕ್ಕೊಂಡೀಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮಿಕ್ಸ್ ಮಾಡಬೇಕಾದ್ರೆ ನಾವಿಲ್ಲಿ 2 ಸ್ಪೂನಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಟೇಸ್ಟ್ ಮಾಡಿಕೊಂಡೆ ನೀವು ನೋಡ್ಕೊಳ್ಳಿ. ಈಗ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕೆಳಗಡೆ ತಳ ಹಿಡಿಯೋದು ಕಡಿಮೆ ಆಗುತ್ತೆ. ಅದಕ್ಕೆ ಮೊದಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ನಿಮಗೆ ಸಿಯೋ ಅಂತಹ ಪರಿಸ್ಥಿತಿ ಬರಲ್ಲ. ಸೊ ಹಾಗಾಗಿ ಈಗ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ಕೋತಾ ಇದ್ದೆ. ನಿಂಬೆಹಣ್ಣು ಅಷ್ಟೇ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಟ್ರಿಕ್ಸ್ ಅಂತ ಹೇಳಿದ್ರೆ, ನೀವು ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಅಂಟೋದಿಲ್ಲ, ಬಿಡಿ ಬಿಡಿಯಾಗಿ ಬರುತ್ತೆ. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಇದು ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರೋ ತನಕ ನಾವು ಕಾಯಬೇಕು. ಕುದಿ ಬರ್ತಾ ಇದೆ. ಕುದಿ ಬರಬೇಕಾದ್ರೆ ನಾವಿವಾಗ ನಮಗೆ ಟೇಸ್ಟ್ ಮತ್ತು ಫ್ಲೇವರ್ಗೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ದೇಸಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದನೂ ಅಷ್ಟೇ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸಮೇತ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾವುದೇ ಪಲಾವ್ ಮಾಡಿ ನೀವು ಕುದಿ ಬರಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟು ಅಂತೂ ಸೂಪರಾಗಿರುತ್ತೆ. ಹಾಗೆ ಇಲ್ಲಿ ನನ್ನ ಮೇಲೆ ಸ್ವಲ್ಪ ಪುದೀನನ ಹೆಚ್ಚದಲ್ಲೇ ಹಾಗೆ ಹಾಕೋತಾ ಇದ್ದೀನಿ. ಇದು ಟೇಸ್ಟ್ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಈಗ ನೀಟಾಗಿ ಚೆನ್ನಾಗಿ ಕುದಿ ಬರಬೇಕಾದ್ರೆ ನಾವು ಯಾವಾಗಲೂ ಕುಕ್ಕರ್ ಲಿಡ್ನ ನಾವು ಮೊದಲೇ ಹಾಕಬಾರ್ದು. ನೀಟಾಗಿ ಒಂದು ಕುದಿ ಬಂದ ಮೇಲೆ ನಾವು ಲಿಡ್ನ ಹಾಕೋದ್ರಿಂದ ಅದ್ರ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸಿಯೋ ಪರಿಸ್ಥಿತಿ ಬರಲ್ಲ. ಹಾಗೆ ಈಗ ನೆಕ್ಸ್ಟ್ ನಾನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಕೊಂಡು ನಾನಿಲ್ಲಿ 2 ವಿಷಲ್ಸ್ನ ಹಾಕೋತಾ ಇದ್ದೀನಿ. ನೀವು ತುಂಬ ತೀರಾ ಮೆತ್ತಗೆ ಬೇಕು ಅಂತ ಹೇಳೋರು ನೀವು 3 ವಿಷಲ್ ಹಾಕ್ಕೊಳ್ಳಿ. ಉಡಿ ಬೇಕು ಅಂದವರು ನೀವು 2 ಹಾಕ್ಕೊಳ್ಳಿ. ಈಗ ನೋಡಿ ನಾನು 2 ವಿಷಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ. ತುಂಬ ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು ಪಲಾವ್. ಇದು ನೀವು ನಮ್ಮ ಮೊಸರು ಗೊಜ್ಜಿಗೆ ಹಾಕ್ಕೊಂಡು ತಿನ್ಬೋದು. ಇಲ್ಲ ಕಾಯಿ ಚಟ್ನಿ ಮಾಡ್ತೀವಲ್ವ, ಕಾಯಿ ಚಟ್ನಿಗೂ ತುಂಬ ಚೆನ್ನಾಗಿರುತ್ತೆ. ಅದ್ರಿಗಿಂತನೂ ಮೊಸರು ಗೊಜ್ಜು ಮಾಡ್ಕೊಂಡು ಇದ್ರ ಜೊತೆ ಸೈಡ್ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಹೊಸದಾಗಿ ರೆಸಿಪೀಸ್ ಈ ಥರ ಮಾಡ್ತಾಯಿದ್ದೀರಾ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಬ್ಯಾಚುಲರ್ಸ್ಗಂತೂ ಪರ್ಫೆಕ್ಟ್ ಡಿಶ್ ಇದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ರೆಸಿಪಿ ಇಷ್ಟ ಆದವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಈ ಥರ ವೀಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಒಂದು ಲೈಕು ಹಾಗೆ ಶೇರ್ ಮಾಡ್ತಾಯಿರಿ. ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನಿಂದ ನಾನು ಏನೇನು ತಪ್ಪು ಮಾಡಿದ್ದೀನಿ ಅದನ್ನು ನಾವು ತಿಳ್ಕೊಬೋದು. ನೆಕ್ಸ್ಟ್ ಸಲ ನಾವು ಮಾಡಬೇಕಾದ್ರೂ ಅಷ್ಟೇ ನಾವು ಚೇಂಜ್ ಮಾಡ್ಕೊಂಡು ನಿಮಗೆ ಹೊಸ ರೆಸಿಪಿನ ತೋರಿಸ್ಬೋದು. ಹಾಗಾಗಿ ನಿಮ್ಮ ಇಂಟ್ರ್ಯಾಕ್ಷನ್ ನಮಗೆ ತುಂಬ ಮುಖ್ಯ. ಸೊ ಹಾಗಾಗಿ ಯಾವುದಾದ್ರೂ ವಸ್ತುಲಿ ನಿಮಗೆ ಸರಿ ಇಲ್ಲ ಅನ್ನೋದಾದರೆ ನನಗೊಂದು ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಮಾಡಬೇಕು ಆ ವಿಡಿಯೋದಲ್ಲಿ ನಾನು ಅದನ್ನು ಸರಿ ಮಾಡ್ಕೋತೀನಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನೋಡ್ತಾಯಿರಿ. ನನ್ನ ಅಡುಗೆಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.